ದುರ್ಜ್ಞೇಯತ್ವಾ ದುಃಖದತ್ವಾ ದುಷ್ಪ್ರಾಪ್ಯತ್ವಾ ಚ ದುರ್ಜನೈಃ ಸತಾಂ ಅಭಯ ಭೂಮಿತ್ವಾ ದುರ್ಗಾ ತ್ವಂ ಹೃದ್ಗುಹಾಶ್ರಯಾತ್. ದುರ್ಜ್ಞೇಯತ್ವಾತ್, ಸಾಮಾನ್ಯವಾಗಿ ನಮ್ಮಂಥವ್ರು ಲಕ್ಷ್ಮೀ ದೇವಿಯ ಬಗ್ಗೆ ತಿಳಿಯೋದು ಕಷ್ಟ. ದುರ್ಜ್ಞೇಯ ಸುಲಭವಾಗಿ ನಮ್ಮ ಯೋಚನೆಗೆ ನಿಲುಕಲಾರದವಳು. ಅಷ್ಟೇ ಅಲ್ಲ, ದುಃಖದತ್ವಾತ್, ಅಯೋಗ್ಯರಾದಂತಹ ಜನರಿಗೆ, ದುರ್ಜನರಿಗೆ ಬಹಳ ದುಃಖವನ್ನು ಕೊಡ್ತಾಳೆ. ಅಷ್ಟೇ ಅಲ್ಲ, ದುರ್ಜನರು ಇವಳು ಸಮೀಪಕ್ಕೆ ಹೋಗ್ಬೇಕು ಅಂತಂದ್ರು ದೂರ ದೂರ ಓಡಿ ಹೋಗ್ತಾಳೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಂದ್ರೆ ಸಂಪತ್ತು ಅಂತ ಅನ್ಕೊಳ್ಕೂಡ್ದು. ಲಕ್ಷ್ಮೀದೇವಿ ಅಂತಂದ್ ಹೇಳಿದ್ರೆ ವಿದ್ಯೆ, ಸರಿಯಾದ ತತ್ವಜ್ಞಾನ, ಇದು ನಮ್ಮಿಂದ ದೂರ ಓಡಿ ಹೋಗತ್ತೆ. ಅಷ್ಟೇ ಅಲ್ಲ, ಸತಾಂ ಅಭಯ ಭೂಮಿತ್ವಾತ್, ಸಜ್ಜನರ ಅಭಯ ಸ್ಥಾನಳಾಗಿದ್ದಾಳೆ, ಸಜ್ಜನರಿಗೆ ಅಭಯವನ್ನು ಕೊಡೋಳಾಗಿದ್ದಾಳೆ. ಅಷ್ಟೇ ಅಲ್ಲ, ಹೃದ್ಗಹಾಶ್ರಯಾತ್, ಸಜ್ಜನರಿಗೆ ಅಭಯವನ್ನು ಕೊಡ್ತಾ ಇದ್ದಿ ಮತ್ತು ನಿಯಾಮಕಳಾಗಿ ಪ್ರತಿಯೊಬ್ಬ ಜೀವಿಗಳ ಹೃದಯ ಗುಹೆಯಲ್ಲಿ ನೆಲೆಸಿರುವ ಕಾರಣದಿಂದಲೂ ಕೂಡ ನಿನಗೆ ದುರ್ಗಾ ಎಂಬ ಹೆಸರಿದೆ. ಹಾಗಾದ್ರೆ ದುರ್ಜ್ಞೇಯತ್ವಾತ್, ಸುಲಭವಾಗಿ ಲಕ್ಷ್ಮೀ ದೇವಿಯನ್ನು ತಿಳಿದು ಬಿಡ್ತೇವೆ ಅಂತಂದು ಹೇಳಿಕ್ ಹೊರಟ್ರೆ ಲಕ್ಷ್ಮೀ ದೇವಿಯನ್ನು ಅಷ್ಟು ಸುಲಭವಾಗಿ ತಿಳಿಲಿಕ್ಕೆ ಆಗೋದಿಲ್ಲ. ದುರ್ಜ್ಞೇಯತ್ವ. ಅಷ್ಟೇ ಅಲ್ಲ, ದುಃಖದತ್ವಾತ್, ಅಯೋಗ್ಯರಾದಂತಹ ಜನರಿಗೆ ಬಹಳ ದುಃಖವನ್ನು ಕೊಡುವವಳಾಗಿದ್ದಾಳೆ. ದುರ್ಜನೈಹಿ ದುಷ್ಪ್ರಾಪ್ಯತ್ವಾತ್, ದುರ್ಜನರು ಅವಳನ್ನು ಹೊಂದಲಿಕ್ಕೆ ಅಸಾಧ್ಯ. ಅವಳ ಅನುಗ್ರಹವಿಲ್ಲದೇನೆ ವೇದಾರ್ಥಗಳ ವಿಚಾರವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಸತಾಂ ಅಭಯ ಭೂಮಿತ್ವಾತ್, ಸಜ್ಜನರಿಗೆ ಅಭಯ ಸ್ಥಾನಳೂ ಆಗಿದ್ದಾಳೆ. ಅಂತಹ ದುರ್ಗಾ ನೀನು ಹೃದ್ಗಹದಲ್ಲಿ ಆಶ್ರಯವಾಗಿದ್ದಿ, ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ವಾಸವಾಗಿದ್ದಿ. ಆ ಕಾರಣದಿಂದಲೂ ನಿನಗೆ ದುರ್ಗಾ ಎಂಬ ಹೆಸರಿದೆ. ದುರ್ಗಾ ಅದರ ಅರ್ಥ ಏನು? ದುರ್ಗಾ ಅಂತಂದು ಹೇಳಿದ್ರೆ ಈ ಮೇಲ್ಗಡೆ ಹೇಳಿದ್ದೆಲ್ಲವೂ ಅರ್ಥ ತಿಳಿಯಲಿಕ್ಕೆ ಸಾಧ್ಯವಾಗದೇ ಇರೋದು, ದುರ್ಜನರಿಂದ ಮುಟ್ಲಿಕ್ಕೆ ಆಗದೇ ಇರೋದು. ಸರಿ. ದುರ್ಗ ಅಂತಂದ್ ಹೇಳಿದ್ರೆ ನಾವು ಚಿತ್ರದುರ್ಗ ಅಂತ ಕರಿತೀವಿ ನೋಡಿ, ಚಿತ್ರದುರ್ಗ. ಸರಿ. ದುರ್ಗ ಅಂತಂದ್ರೆ ಕೋಟೆಗಳು ಅಂತ ಅರ್ಥ. ನಮ್ಮೆಲ್ಲರಿಗೆ ಸಜ್ಜನರಿಗೆ ಅಭಯ ಸ್ಥಾನಳು ಆಗಿದ್ದಾಳೆ. ಅವಳನ್ನ ದಾಟಿ ನಮ್ಮನ್ನ ತೊಂದರೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಲಕ್ಷ್ಮೀ ದೇವಿಯ ಆಶ್ರಯದಲ್ಲಿದ್ವು ಅಂತಾದ್ರೆ. ಅವಳು ತಮ್ಮ ಎಂಬಂತಹ ಕೋಟೆಯನ್ನು ಕಾಯ್ತಾ ಇದ್ದಾಳೆ, ಅದರಿಂದಾಗಿಯೂ ಕೂಡ ದುರ್ಗಾ ಅಂತ ಕರೆಸಿಕೊಂಡಿದ್ದಾಳೆ. ದುರ್ಜ್ಞೇಯತ್ವಾ ದುಃಖದತ್ವಾ ದುಷ್ಪ್ರಾಪ್ಯತ್ವಾಚ್ಚ ದುರ್ಜನೈಃ ಸತಾಂ ಅಭಯ ಭೂಮಿತ್ವಾ ದುರ್ಗಾ ತ್ವಂ ಹೃದ್ಗುಹಾಶ್ರಯಾತ್. ಇದು 20ನೇ ಶ್ಲೋಕದ ಭಾವಾರ್ಥ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ನಾಳೆಯಿಂದ ಮತ್ತೆ ಮುಂದಿನ ಶ್ಲೋಕಗಳ ಭಾವಾರ್ಥವನ್ನು ನೋಡೋಣ. ಹರೇ